ಶ್ರೀನಿವಾಸ್ ಅಮ್ಮಾಪುರ್ಗೆ ಎಂಪಿ ಟಿಕೆಟ್ ನೀಡಬೇಕು ಅಂತ ಒತ್ತಡ ಹೆಚ್ಚಳವಾಗ್ತಾ ಇದೆ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಲೋಕಸಭೆ ಚುನಾವಣೆಗೆ ಶ್ರೀನಿವಾಸ್ ಅಮ್ಮಾಪುರ್ಗೆ ಟಿಕೆಟ್ ನೀಡಬೇಕು ಅಂತ ಒತ್ತಡ ಹೆಚ್ಚಳವಾಗ್ತಾ ಇದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ನೀಡುವಂತೆ ಆಗ್ರಹ ಕೇಳಿಬರ್ತಾ ಇದೆ. ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಯುವ ಮುಖಂಡರಿಂದ ಈ ಒಂದು ಆಗ್ರಹ ಕೇಳಿಬರ್ತಾ ಇದೆ. ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡವರಿಗೆ ಟಿಕೆಟ್ ನೀಡಿ ಅಂತ ಯುವಕರು ಒತ್ತಾಯ ಮಾಡ್ತಾ ಇದ್ದಾರೆ. ಯುವ ಮುಖಂಡರಿಂದ ಶ್ರೀನಿವಾಸ್ ಅಮ್ಮಾಪುರ್ ಪರವಾಗಿ ಬ್ಯಾಟಿಂಗ್ ಮಾಡಲಾಗ್ತಾ ಇದೆ. ಬಿಜೆಪಿ ಟಿಕೆಟ್ ನೀಡಿದ್ರೆ ಗೆಲ್ಲುವಂಥದ್ದು ಶತಸಿದ್ಧ ಅಂತ ಜನರು ಕೂಡ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದೇ ಆದರೆ ಅವರು ಗೆದ್ದೇ ಗೆಲ್ತಾರೆ. ಹಿಂದುಳಿದ ವರ್ಗದ ನಾಯಕರಾಗಿರುವಂತಹ ಶ್ರೀನಿವಾಸ್ ಅಮ್ಮಾಪುರ್ ಅವರ ಪರವಾಗಿ ಯುವ ನಾಯಕರು ಬ್ಯಾಟಿಂಗ್ ಮಾಡಿದ್ದಾರೆ. ಇರ್ತದೆ. ಈ ಕಾರಣಕ್ಕಾಗಿ ಏನು ಹಿಂದುಳಿದ ವರ್ಗದ ನಾಯಕರು ಅದೇ ರೀತಿಯಾಗಿ ಸರಳ ವ್ಯಕ್ತಿತ್ವ ಆಗಿರುವಂತ ಏನು ಶ್ರೀನಿವಾಸ್ ಅಮ್ಮಾಪುರ್ಗೆ ಬಿಜೆಪಿ ಟಿಕೆಟ್ ಕೊಡ್ಬೇಕಂತ ಬಹಳಷ್ಟು ಆಗ್ರಹ ಕೇಳಿರುವಂಥದ್ದು. ಇದೀಗ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥದ್ದು ಬಹಳಷ್ಟು ಏನಂದ್ರೆ ಯುವಕ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಶ್ರೀನಿವಾಸ್ ಅಮ್ಮಾಪುರ್ಗೆ ಟಿಕೆಟ್ ಕೊಡ್ಬೇಕಂತ ತಾವು ಕೂಡ ಆಗ್ರಹ ಮಾಡೋದು, ಯಾಕೆ ಕೊಡಬೇಕು? ತಮ್ಮ ಆಗ್ರಹ ಏನು ಸರ್? ಅವರು ಹಿಂದುಳಿದ ವರ್ಗದ ಒಬ್ಬ ನಾಯಕರು ಅಂತಾನೆ ಹೇಳಕ್ ಇಷ್ಟಪಡ್ತೀವಿ. ಆಮೇಲೆ ಅವರು ಬಹಳ ಒಂದು ಕೆಳವರ್ಗದಿಂದ ಬೆಳೆದು ಬಂದಿರ್ತಕ್ಕಂಥ ನಾಯಕರಾಗಿ ಕೆಳವರ್ಗದವ್ರಿಗೆ ಎಲ್ಲರಿಗೂ ಒಂದು ಸಹಾಯ ಮಾಡುವಂಥ ವ್ಯಕ್ತಿ ಅವರಾಗಿರ್ತಾರೆ. ಬಡಬಗ್ಗರಿಗೆ ಆಗಲಿ ಏನೋ ಒಂದು ಕಾರ್ಯಕ್ರಮ ಆಗಲಿ ಒಂದು ಅತ್ಯಂತ ಸರಳ ವ್ಯಕ್ತಿಯಾಗಿ ಅವರು ಒಂದು ಸರಳತಾ ವ್ಯಕ್ತಿಯಾಗಿರೋದ್ರಿಂದ ಹಿಂದುಳಿದ ನಾಯಕರಾಗಿಂದ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಿಂದ ನಾವು ಟಿಕೆಟ್ ಕೊಡ್ಬೇಕಂತೇಳಿ ನಾವು ಬಿಜೆಪಿ ನಾಯಕರಲ್ಲಿ ಒಂದು ಒತ್ತಾಯಪೂರ್ವಕವಾಗಿ ಒಂದು ಅಭಿನಂದನೆ ಒಂದು ಮನವಿಯನ್ನು ಸಲ್ಲಿಸ್ತೇವೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಅವರು ಬಿಜೆಪಿ ಟಿಕೆಟ್ಗಾಗಿ ಬಹಳಷ್ಟು ಭಯಪಟ್ಟು ತಾವು ಈ ತರ ಆಗ್ರಹ ಮಾಡಿದ್ರು. ಅವರು ಕೂಡ ಏನಂದ್ರೆ ಬಹಳಷ್ಟು ಸಮಾಜ ಸೇವೆ ಮಾಡಿರೋದು. ಈ ಬಗ್ಗೆ ತಾವು ನೋಡಿ ಸೊ ಸಾಕಷ್ಟು ಸಮಾಜ ಸೇವೆಗಳನ್ನು ಮಾಡಿದ್ದಾರೆ ಸರ್. ಅವರು ಸಮಾಜ ಸೇವೆಯಿಂದ ಬಹಳ ಒಂದು ಯುವಕರಲ್ಲಿ ಬಹಳ ಒಂದು ಹುಮ್ಮಸ್ಸಿಂದ ರಾಜಕಾರಣ ಮಾಡಕ್ಕೆ ಒಂದು ವ್ಯಕ್ತಿತ್ವದಲ್ಲಿ ಅವ್ರ ಹತ್ರ ಇದೆ. ಆಮೇಲೆ ಹಂಗಾಗಿ ಅವ್ರು ಟಿಕೆಟ್ ಕೊಡ್ಬೇಕಂತ ಬಿಜೆಪಿ ನಾಯಕರಲ್ಲಿ ನಾವು ಒಂದು ಮನವಿಯನ್ನು ಮಾಡುತ್ತೇವೆ. ಇವಿಷ್ಟು ಅಂತಂದ್ರೆ ಇಲ್ಲಿನ ಏನಂದ್ರೆ ಯುವ ಮುಖಂಡರ ಮಾತು. ಏನೇ ಆಗಲಿ ಶ್ರೀನಿವಾಸ್ ಅಮ್ಮಾಪುರ್ಗೆ ಟಿಕೆಟ್ ಕೊಟ್ಟರೆ ಖಂಡಿತ ಗೆಲ್ತಾರೆ. ಅದೇ ರೀತಿಯಾಗಿ ಹಿಂದುಳಿದ ವರ್ಗದ ನಾಯಕರು ಕೂಡ ಹೌದು. ಆ ಕಾರಣಕ್ಕಾಗಿ ಏನು ಬ್ಯಾಕ್ವರ್ಡ್ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು. ಅದೇ ರೀತಿ ಶ್ರೀನಿವಾಸ್ ಅಮ್ಮಾಪುರ್ಗೆ ಟಿಕೆಟ್ ಕೊಟ್ಟರೆ ಬಿಜೆಪಿ ಖಂಡಿತವಾಗ್ಲೂ ಗೆಲ್ಲುತ್ತೆ ಅಂತೇಳಿ ಇಲ್ಲಿನ ಯುವಕ ಮುಖಂಡರ ಮಾತಂದು. ಕ್ಯಾಮರಾ ಪರ್ಸನ್ ರಾಜು ಅಂಗಡಿ ಜೊತೆ ನಾಗರಾಜ್ ಟಿ ಕೊಪ್ಪಳ.